ಥ್ಯಾಂಕ್ ಯು ಸೋ ಮಚ್. ನೀನಿಲ್ಲದೆ ಹೋಗಿದ್ರೆ ಇವತ್ತೇನಾಗ್ತಿತ್ತು. ಸರಿಯಾದ ಸಮಯಕ್ಕೆ ಬಂದು ನನ್ನ ಜೀವ, ನನ್ನ ಮಗು ಜೀವ ಕಾಪಾಡಿದೆ. ನಾನು ನಿನ್ಗೆ ಅಕ್ಕ ಅದೇ ಅಷ್ಟೇ. ಆದರೆ ನೀನು ನಮ್ಮಿಬ್ಬರ ಪಾಲಿಗೆ ದೇವರಾಗ್ಬಿಟ್ಟೆ. ನಿನ್ನ ಋಣ ಕೊನೆವರೆಗೂ ನಮ್ಮ ಮೇಲಿರುತ್ತೆ. ಥ್ಯಾಂಕ್ ಯು. ಸಾಕು ನಾನೇನು ಇದನ್ನೆಲ್ಲ ನಿನಗೋಸ್ಕರ ಮಾಡಲಿಲ್ಲ. ನಿನ್ನ ಹೋಟೆಲ್ ಮಗು ಇದೆ ಅಲ್ವಾ, ಅದಕ್ಕೋಸ್ಕರ ಮಾಡಿರೋದು. ಹೌದಾ? ನೀನು ನನಗೋಸ್ಕರ ಏನೂ ಮಾಡಿಲ್ಲ. ಎಲ್ಲಿ ಒಂದ್ಸಲ ನನ್ನ ಮುಖ ನೋಡಿ ಹೇಳು ಹೇಳು. ಐಮ್ ಸಾರಿ ಅಕ್ಕ, ನಾನು ನಿನ್ನ ಮನಸ್ಸಿಗೆ ತುಂಬಾ ನೋವು ಮಾಡಿಬಿಟ್ಟೆ. ಏಯ್ ಪ್ಲೀಸ್, ನನಗೆ ಮೇಲೆ ಯಾವ ಬೇಜಾರು ಇಲ್ಲ. ಆಗಿದ್ದನ್ನೆಲ್ಲ ಮರ್ತ್ಬಿಡು. ಇನ್ಫ್ಯಾಕ್ಟ್ ನನ್ನಿಂದ ಏನಾದರೂ ತಪ್ಪಾಗಿದೆ, ಐ ಆಮ್ ವೆರಿ ಸಾರಿ. ಅಂತೂ ಫೈನಲಿ ಎಲ್ಲ ಟ್ರ್ಯಾಕಿಗೆ ಬಂತಲ್ಲ. ಹಾಗೆ ನೋಡಿದ್ರೆ ಹಾಕಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಸತ್ತೆ. ಎಕ್ಸಾಕ್ಟ್ಲಿ, ಐ ಫೀಲ್ ದ ಸೇಮ್. ಈ ತರ ಒಂದು ಹೈ ಡ್ರಾಮಾ ಆಗಿರ್ಲಿಲ್ಲ ಅಂದಿದ್ರೆ ಅಕ್ಕ ತಂಗಿ ಒಂದ್ ಆಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ನೀವಿಬ್ರು ಕೊನೆಗೂ ಒಂದಾದ್ರಲ್ಲ, ಅದೇ ನಮ್ಮೆಲ್ರಿಗೂ ದೊಡ್ಡ ಖುಷಿ. ಆಕ್ಚುಲಿ ಈ ಮೊಮೆಂಟ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕು. ಕರೆಕ್ಟ್. ಅಕ್ಕ ತಂಗಿ ರಿಯೂನಿಯನ್ನ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಅರ್ಜೆಂಟಾಗಿ ಮನೇಲಿ ಒಂದು ಐಸ್ ಕ್ರೀಮ್ ಪಾರ್ಟಿ ಮಾಡೋಣ. ಅಕ್ಕಂಗೂ ಐಸ್ ಕ್ರೀಮ್ ಅಂದರೆ ಇಷ್ಟ. ಐಸ್ ಕ್ರೀಮ್ ಪಾರ್ಟಿ ಮಾಡೋಣ. ಅಯ್ಯೋ ಅಣ್ಣ, ನಿಮ್ಗಿನ್ನೂ ವಿಷಯನೇ ಗೊತ್ತಿಲ್ಲ ಅಲ್ವಾ? ಅಕ್ಕನ ಹೊಟ್ಟೆಲಿರೋ ಮಗು ಆಚೆ ಬರೋ ತನಕ ಐಸ್ ಕ್ರೀಮೇ ತಿನ್ನಲ್ಲ ಅಂತ ಐಸ್ ಕ್ರೀಮ್ನ ತ್ಯಾಗ ಮಾಡಿದಾಳೆ ಅಕ್ಕ. ಸೊ ಐಸ್ ಕ್ರೀಮ್ ಪಾರ್ಟಿ ಕ್ಯಾನ್ಸಲ್. ಬೇರೆ ಏನಾದರೂ ಇದ್ರೆ ಹೇಳು. ಏನ್ರಿ ಇದು? ಅಕ್ಕನ ಹತ್ರ ಮಾತಾಡಲ್ಲ, ಅಕ್ಕ ನನ್ನ ಶತ್ರು ಅಂತೆಲ್ಲ ಹೇಳ್ತಾ ಇದ್ರಿ. ಅಕ್ಕನ ಮೇಲೆ ಅಣುಬಾಂಬ್ ಹಾಕೋ ರೇಂಜಿಗೆ ಹಾರಾಡ್ತಾ ಇದ್ರಿ. ಈಗ ನೋಡಿದ್ರೆ ನಿಮ್ಮ ಅಕ್ಕನ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಬಿಟ್ಟಿದ್ದೀರಾ. ಬಾರಿ ಇದ್ದೀರಾ ಕಣ್ರಿ ನೀವು. ಗೆಳೆಯ, ನನಗೇನು ಅದು ಕುಡಿಲಿಲ್ಲ ಅಂತ ನಿದ್ದೆ ಬರ್ತಾ ಇಲ್ಲ. ನಿನಗೆ ಯಾಕಪ್ಪ ನಿದ್ದೆ ಬರ್ತಾ ಇಲ್ಲ? ಏಯ್, ನೀನು ಸ್ಯಾಡಿಸ್ಟೇನ? ಯಾಕೆ? ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ? ಭೂಮಿಕಾ ಅವ್ರ ಮನೇಲಿಲ್ಲ ಅಂತ ನನಗೆ ಬೋರ್ ಆಗ್ತಾ ಇದೆ, ಒಂಟಿ ಗೂಬೆ ಥರ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಅದನ್ನೇ ಕೇಳ್ತಾ ಇದೆಯಾ? ಅಪ್ಪ ಈಗ ತಾನೇ ಫೋನಲ್ಲಿ ಮಾತಾಡ್ದಲ್ಲೋ. ಫೋನಲ್ಲಿ ಮಾತಾಡಿದ್ರೆ ಎದುರುಗಡೆ ನೋಡ್ದಂಗೆ ಆಗುತ್ತಾ? ಈಗೇನು ಅವ್ರನ್ನ ನೋಡಬೇಕು ಅಷ್ಟೇ ತಾನೇ? ಹಾಂ, ನಡಿಯೋರ ಮನೆಗೆ ಹೋಗೋಣ. ಎಲ್ಲಿಗೆ? ಅವ್ರ ಮನೆಗೆ. ಇಷ್ಟೊತ್ತಿನಲ್ಲಿ? ಹಾಂ. ಏಯ್ ಸುಮ್ಮನಿರಲ್ಲ. ಈಗ ಹೋಗಿ ಅವ್ರ ಮನೆ ಬಾಗಿಲು ಬಡಿದ್ರೆ ನಮ್ಮ ಮಾವ ಏನು ಅನ್ಕೊಳ್ಳಲ್ಲ. ಲೇ, ನೀನು ಕಂಡವ್ರ ಮನೆ ಬಾಗಿಲು ತಟ್ಟಿದ್ರೆ ನಿಮ್ಮ ಮಾವ ಬೇಜಾರು ಮಾಡ್ಕೋಬೇಕು. ಅವ್ರ ಮನೆ ಬಾಗಿಲು ತಟ್ಟಿದ್ರೆ ನಿಮ್ಮ ಮಾವ ಯಾಕೋ ಬೇಜಾರು ಮಾಡ್ಕೋತಾರೆ? ಮಗಳನ್ನ ನೋಡೋ ಕಳಿಯಂದ್ರು ಬಂದಿದ್ದಾರೆ ಅಂತ ಖುಷಿ ಪಡ್ತಾರೆ ಕಣ. ನಡಿಯ. ಏ ಆಗಲ್ಲ ಕಣೋ, ಸಂಜೆ ತಾನೇ ಅವ್ರನ್ನ ಮನೆ ಕಳಿಸ್ಕೊಟ್ಟಿದ್ದೀನಿ. ಹಿಂದೆನೇ ನಾನು ಹೋದ್ರೆ ಅವ್ರು ತಪ್ಪು ತಿಳ್ಕೊಳಲ್ವಾ? ಅದು ಅಲ್ಲದೆ ಅವರು ಬಾಗಿಲಿಗೆ ಗೇಟ್ಗೆ ಎಲ್ಲ ಬೀಗ ಹಾಕೊಂಡು ಮಲಗಿರ್ತಾರೆ. ಡಿಸ್ಟರ್ಬ್ ಮಾಡೋ ತಪ್ಪು ಕಣ, ಚೆನ್ನಾಗಿರಲ್ಲ. ಬೇಡ ಸುಮ್ಮನೆ. ಈಗೇನಪ್ಪ, ಗೇಟ್ ತೆಗಿದೇ ಇದ್ದಂಗೆ, ಬಾಗಿಲು ಬಡಿದೇ ಇದ್ದಂಗೆ, ಅತ್ತೆ ಮಾವನ್ನ ಎಬ್ಬಿಸ್ದಂಗೆ ಅತ್ತಿಗೆ ನಾ ಮೀಟ್ ಮಾಡಿ ಮಾತಾಡ್ಕೊಂಬರ್ಬೇಕಲ್ವೇನಪ್ಪ? ಅದಕ್ಕೂ ನನ್ನ ಹತ್ರ ಒಂದು ದಾರಿ ಇದೆ. ಏನು? ಕಾಂಪೌಂಡ್ ಹಾರೋದು. ನಿಮ್ಮ ಮಾವನ ಮಗನೇ ಕಾಂಪೌಂಡೇ ಕಣೋ ಅದನ್ನು. ಗೆಳೆಯ, ಈ ವಯಸ್ಸಲ್ಲೂ ಕಾಂಪೌಂಡ್ ಹಾರಲಿಲ್ಲ ಅಂದ್ರೆ ಇನ್ಯಾವಾಗೋ ನಾವು ಹಾರೋದು. ನಡಿ, ಒಳ್ಳೆ ಮಜಾ ಇರುತ್ತೆ. ನಂತ್ಯ ನಡಿ ನಡಿ. ಅಪ್ಪಿ, ಯಾಕೇನಾಯ್ತು? ತುಂಬಾ ಖುಷಿ ಆಗ್ತಿದೆ ಅಕ್ಕ. ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಗ್ತಾ ಇದೆ. ಎಷ್ಟು ದಿನ ಆಗಿತ್ತಲ್ವಾ ನಾವಿಬ್ರು ಹೀಗೆಲ್ಲ ಇದ್ದು. ನಿಜ ಅಪ್ಪಿ, ಈ ಮೊಮೆಂಟ್ಸ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ. ನಾವ್ಯಾಕೆ ಮುಂಚಿನ ಥರ ಇರಬಾರ್ದು ಅಂತ ಆಗಾಗ ಯೋಚನೆ ಮಾಡ್ತಿದ್ದೆ. ಬೇಜಾರಾಗ್ತಿತ್ತು. ಆಮೇಲೆ ಅನ್ಕೋತಿದ್ದೆ, ವಿಧಿ ನಮ್ಮ ಮಧ್ಯ ಹುಳಿ ಹಿಂಡಿ ಹಾಲಂತ ಸಂಬಂಧನ ಹಾಳು ಮಾಡ್ಬಿಡ್ತು ಅಂತ. ಇಟ್ಸ್ ಓಕೆ ಬಿಡಕ್ಕ.
ಹಾಲು ಹಾಳಾದ್ರೇನಂತೆ, ಇವಾಗ ಅದೇ ಹಾಲು ಪನ್ನೀರ್ ಆಗ್ಬಿಟ್ಟಿದೆ. ದಟ್ಸ್ ಅ ಗುಡ್ ಒನ್. ಅಕ್ಕ, ನಾನು ನಿನ್ನ ಹತ್ರ ಏನೋ ಕೇಳಬೇಕು. ಮತ್ತೆ ನಿನಗೆ ಮಗು ಹುಟ್ಟಿದ್ಮೇಲೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ ಅಲ್ವಾ? ಅದೇನ್ ಕಮ್ಮಿ ಆಗುತ್ತೆ? ನನ್ನ ಮೊದಲನೇ ಮಗು ನೀನೇ ಅಲ್ವಾ, ಇದು 2ನೇ ಮಗು. ಸೊ ನಿನ್ ಮೇಲೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಅನ್ನು ಕಂಡ. ಕಂದ ಮಗಳ, ಅಪ್ಪ ನಿಮಗೆ ನಾನು ತಿನ್ನಿಸ್ಲಾ? ನೀವಾ? ನಿಮ್ಮಿಬ್ಬರಿಗೂ ತಿನ್ನಿಸಿ ಎಷ್ಟು ತಿಂಗಳಾಗೋಯ್ತು, ತಿನ್ನಿಸ್ಲಾ? ಎಸ್ ಪಾ, ಥ್ಯಾಂಕ್ ಯು. ನಡೆಯಾ, ನಾವೆಲ್ಲವನ್ನ ಮರೆತು ಎಷ್ಟು ನೆಮ್ಮದಿಯಾಗಿದ್ದೀವಿ, ಆರಾಮಾಗಿದ್ದೀವಿ. ಅದಕ್ಕೆ ಹಿರಿಯರು ಹೇಳಿರೋದು, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ. ನಿಜಪ್ಪ. ಆಯ್ತಾ? ಹೊಟ್ಟೆ ತುಂಬ್ತಾ? ಖುಷಿ ಆಯ್ತಾ? ತುಂಬಾನೇ ಖುಷಿ ಆಯ್ತಪ್ಪ. ಇನ್ಫ್ಯಾಕ್ಟ್ ನೀವು ಇಂಡೈರೆಕ್ಟ್ ಆಗಿ ನನ್ನ ಮಗುಗೂ ಊಟ ಮಾಡಿಸಿದ್ರು. ತುಂಬಾನೇ ಸ್ಪೆಷಲ್ ಮೂಮೆಂಟ್ ಇದು. ಥ್ಯಾಂಕ್ ಯು. ಆಯ್ತು, ಈಗಿಬ್ರು ಹೋಗಿ ಮಲ್ಕೊಳ್ಳಿ, ತುಂಬಾ ಲೇಟ್ ಆಯ್ತು. ಹಾಂ. ಇದನ್ನೇ ಅಲ್ವಾ ನಾವು ಬಯಸ್ತಾ ಇದ್ದಿದ್ದು. ದೇವರು ದೊಡ್ಡ, ಎಲ್ಲ ಸರಿ ಮಾಡ್ಬಿಟ್ಟ. ಇರೋ ಯಾಕೆ? ಸೆಕ್ಯೂರಿಟಿ ಅವ್ರು ಇರ್ತಾರಲ್ಲೋ, ನಾವೇ ತಾನೇ ಅಪಾಯಿಂಟ್ ಮಾಡಿರೋದು, ಇದೇ ಇರ್ತಾರೆ. ನಾವೇ ಅಪಾಯಿಂಟ್ ಮಾಡಿರೋದು. ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ಯಾ? ಯಾವದಾನ ಕಳ್ಳ ನುಗ್ಗಿದ್ರೆ ಮನ್ಸು ಅಂತ ಹೇಳಿದ್ದೀನಿ. ನಾವು ಕಳ್ಳರ ತಾನೇ ಹೋಗ್ತಾ ಇರೋದು. ನಮ್ಮನ್ನು ಟಮ್ ಅನ್ಸ್ಬಿಟ್ರೆ ಏನು ಮಾಡ್ತೀಯಾ? ಅನಿಸ್ಲಿ ನನ್ನ ಮಗನೇ. ಅಲ್ಲೋ ಗೆಳೆಯ, ಇವಾಗ ನಾವು ಒಳಗೆ ಹೋಗ್ಬೇಕು ಅಂದ್ರೆ ಅವ್ರನ್ನ ದಾಟ್ಕೊಂಡೇ ಹೋಗ್ಬೇಕಲ್ಲಪ್ಪ. ಅಲ್ಲ ಕಣ, ಇವಾಗ ನಾವು ಡೈರೆಕ್ಟಾಗಿ ಹೋದ್ರೆ ಏನು ಮಾಡ್ತಾರೆ ಹೇಳು? ಸರ್ ಬನ್ನಿ ಸರ್ ಒಳಗೆ ಹೋಗಿ ಅಂತಾರೆ. ನಮ್ಮ ಉದ್ದೇಶ ಏನು? ಗೇಟ್ ತೆಗೆದಿದ್ದಂಗೆ, ಬಾಗಲು ಬಡಿದೇ ಇದ್ದಂಗೆ, ಯಾರನ್ನು ಎಬ್ಬಿಸ್ದಂಗೆ ಸೈಲೆಂಟಾಗಿ ಹೋಗಿ ಅದಕ್ಕೇನು ಮಾತಾಡ್ಸ್ಕೊಂಬರೋದು. ಹೌದಲ್ವಾ? ಹೌದು. ಕದ್ದು ಮುಚ್ಚಿ ಹೋಗ್ಬಿಡೋಣ ಬಿಡು. ಹಂಗ ಹೋದ್ರು ನಮ್ಮನ್ನು ಶೂಟ್ ಮಾಡ್ತಾರಲ್ಲೋ. ಏನೋ ಗೆಳೆಯ, ಅಲ್ಲೋ ಇಷ್ಟೊಂದು ತಲೆ ಕೆಡಿಸ್ಕೋತೀಯ. ಅಲ್ಲೋ ಅಂತ ಶ್ರೀರಾಮಚಂದ್ರ ಹೆಂಡತಿಗೋಸ್ಕರ ಸಮುದ್ರನೇ ದಾಟಿದ್ರಂತೆ. ನೀನು ಹೆಂಡತಿಗೋಸ್ಕರ ಆಫ್ಟರ್ ಆಲ್ ಕುಂಡಿಡ್ಸ್ಕೊಳಕ್ಕಾಗಲ್ವೇನೋ. ಸುಮ್ಮನೆ ಮಾತು ಗಂಗಂದೆ. ಗೆಳೆಯ, ಈಗ ಕದ್ದು ಮುಚ್ಚು ಹೋಗೋಣ. ಒಂದು ವೇಳೆ ಅವ್ರು ಗುರುತು ಹಿಡಿದು ಬಿಟ್ರೆ ಮೈ ಹೂನ. ಆದ್ರೂ ನನ್ಗೆ ಯಾಕೋ ಧೈರ್ಯ ಸಾಲ್ತಾ ಇಲ್ಲ ಕಣೋ. ಈಗ ಏನಪ್ಪ ಮಾಡಬೇಕು? ಒಂದೊಂದು ಪೆಗ್ ಹಾಕೊಂಡು ಹೋಗ್ಬಿಡೋಣ, ಧೈರ್ಯ ಬರುತ್ತೆ. ಏನೋ ನೀನು ಧೈರ್ಯ ಬರುತ್ತೆ ಬಿಟ್ಕೊಳ್ಳೋಣ ಅಂತ ಮನೇಲಿ ಹೇಳಿದಾಗ ಕುಡಿಬಾರ್ದು ಅಂತ ಇಷ್ಟಿಷ್ಟುದ್ದ ಕತೆ ಬಿಟ್ಟೆ, ಹರಿ ಕತೆನೇ ಮಾಡಿಬಿಟ್ಟೆ. ಇಲ್ಲಿ ಧೈರ್ಯ ಬೇಕು ಅಂತ ಎಣ್ಣೆ ಬೇಕು ಅಂತ ಇದೆಯಾ? ಸರಿ, ಈಗ ಫಾರಿನ್ ಸರ್ಕ್ನ ಮನೇಲೆ ಬಿಟ್ಟಿದ್ದೇನಲ್ಲ, ಹೋಗಿ ತಗೊಂಬರಲ್ಲ? ಬೇಡ ಕಣೋ, ಕುಡಿಯೋಕ್ಕೇನು ಫಾರಿನ್ ಡ್ರಿಂಕ್ಸ್ ಬೇಕಾ? ನೀನ್ ಕಾರ್ ಇಟ್ಟಿರ್ತಿಯಲ್ಲ ಎಮರ್ಜೆನ್ಸಿಗೆ ಅಂತ. ಲೋಕಲ್ ಕಣೋ. ಮಾಡ್ತಾ ಇರೋದೇ ಲೋಕಲ್ ಕೆಲಸ ಕಣೋ. ಲೋಕಲ್ ಕುಡಿದ್ರೆ ಪರವಾಗಿಲ್ಲ ಕಣೋ. ಪಾಪ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ನಿನ್ ಬುದ್ಧಿ ನಂಗೆ ಬರಲ್ಲ ತಂದೆ. ಹೆಂಗಂದ್ರೆ ಹಂಗೆ ಪಲ್ಟಿ ಹೊಡೆದು ಬಿಡ್ತೀಯಲ್ಲೋ. ಧೈರ್ಯ ಬರುತ್ತೆ ಕಣ, ಧೈರ್ಯ. ಬರೋ ಅಕ್ಕ, ಇನ್ನು ಓದ್ತಾ ಕೂತಿದ್ಯಾ? ಟೈಮ್ ಎಷ್ಟು ನೋಡು. ಮಲ್ಕೋ ಬೇಗ, ಟೈಮ್ ಆಗೋಗುತ್ತೆ. ಭಾಗ್ಯಕ್ಕ, ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ತಣ್ಣಗೆ ಗಾಳಿ ಬೀಸ್ತಾ ಇದೆಯಾ? ಈ ಮನೆ ಇದೆಯಲ್ಲ ಭಾಗ್ಯಕ್ಕ, ಇದು ಇಂಡಿಪೆಂಡೆಂಟ್ ಹೌಸು. ಮನೆ ಸುತ್ತಮುತ್ತ ಮರ ಗಿಡಗಳು ಎಲ್ಲ ಇದೆ. ನಾವು ಮೊದಲಿದ್ವಲ್ಲ, ಆ ಮನೆ ಸುತ್ತ ಬರೀ ಮನೆಗಳೇ ಇತ್ತು. ಕಾಂಕ್ರೀಟ್ ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಅಪಾರ್ಟ್ಮೆಂಟಲ್ಲಿ ಇದ್ವಿ. ಆಮೇಲೆ ನನ್ನ ಮಗನೇ ಕಷ್ಟಪಟ್ಟು ದುಡಿದು ಇಷ್ಟು ದೊಡ್ಡ ಮನೆ ಕಟ್ಸಿದ್ದು. ನಾನು ನನ್ನ ಸರ್ವೀಸಲ್ಲಿ ದುಡಿಯೋಕ್ಕಾಗದೇ ಇರೋಷ್ಟನ್ನ ನನ್ನ ಮಗ 2 ವರ್ಷದಲ್ಲಿ ದುಡಿದು ಬಿಟ್ಟಿದ್ದಾನೆ. ಅದಕ್ಕೆ ಹೇಳೋದು, ರಿಸ್ಕ್ ತಗೊಂಡ್ರೇನೆ ರಸ್ಕ್ ತಿನ್ನಕ್ಕಾಗೋದು ಅಂತ. ಇಲ್ಲ ಅಂದರೆ ನಂತರ ಆಗ್ಬಿಡ್ತೀವಿ.
ಆರಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಜೀವನ ಪೂರ್ತಿ ದುಡ್ದೆ ಏನು ಸಾಧನೆ ಮಾಡಿದೆ ಅಂದರೆ ಏನೂ ಇಲ್ಲ. ಮೊದಲೆಲ್ಲ ಕಷ್ಟ ಇತ್ತು ಭಾಗ್ಯಕ್ಕ, ಆದರೆ ಈಗ ಹಾಗಿಲ್ಲ. ಹಾಸಿಗೆ ಇದ್ದಷ್ಟು ಉದ್ದ ಕಾಲು ಚಾಚಬೇಕು ಅಂತೇನಿಲ್ಲ. ಕಾಲು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಹಾಸ್ಕೊಂಡು ಮಲ್ಕೋಬಹುದು. ದೇವರ ಸದ್ಯಕ್ಕೆ ಅಷ್ಟು ಚೆನ್ನಾಗಿ ಇಟ್ಟಿದ್ದಾನೆ. ಬಂದ ದಾರಿನ ಒಂದ್ಸರಿ ತಿರುಗಿ ನೋಡಿದ್ರೆ ಆಶ್ಚರ್ಯನೂ ಆಗತ್ತೆ, ಖುಷಿನೂ ಆಗತ್ತೆ. ನಮ್ಮ ಕಣ್ಣು ಮುಂದೆ ಬೆಳೆದ ಮಕ್ಕಳು ನಮ್ಮನ್ನು ಮೀರಿ ಬೆಳೀತಾರೆ, ನಮಗಿಂತ ಎತ್ತರಕ್ಕೆ ಏರ್ತಾರೆ ಅಂದರೆ ಯಾವುದೇ ತಂದೆ ತಾಯಿಗೆ ಖುಷಿ ಆಗೋದಿಲ್ವಾ ಭಾಗ್ಯಕ್ಕ? ನನಗಂತೂ ತುಂಬ ಖುಷಿ ಇದೆ ಭಾಗ್ಯಕ್ಕ, ತುಂಬ ತೃಪ್ತಿ ಇದೆ. ಒಪ್ಪತ್ತು ಊಟಕ್ಕೆ ಗತಿ ಇಲ್ಲದಿದ್ದವನು ನಿಮ್ಮ ಮನೆಗೆ ವಾರ ಅನ್ನಕ್ಕೆ ಬರ್ತಾ ಇದ್ದೆ. ಆದರೆ ಈಗ ನನ್ನ ಮಗ ಕಷ್ಟಪಟ್ಟು ದುಡಿದು ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಅಂದಮೇಲೆ ಇನ್ನೇನು ಬೇಕು ಭಾಗ್ಯಕ್ಕ? ಸ್ವರ್ಗಕ್ಕೆ 3 ಗೇಣು. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸೊಸೆ ನಾವೆಲ್ಲ ಸುಖವಾಗಿದ್ದೀವಿ. ಬದುಕಿನ ಸಂಜೆನಲ್ಲಿ ಆರಾಮಾಗಿದ್ದೀವಿ, ಹಾಯಾಗಿದ್ದೀವಿ. ಯಾವುದೇ ಆತಂಕ, ಭಯ ಇಲ್ಲ, ನಿಶ್ಚಿಂತೆಯಾಗಿದ್ದೀವಿ ಭಾಗ್ಯಕ್ಕ. ಏನು ಗೊತ್ತಾ ಭಾಗ್ಯಕ್ಕ, ನನ್ನ ಮಗ ಈ ಹಂತಕ್ಕೆ ಬೆಳೆಯೋದಕ್ಕೆ ನಿಮ್ಮ ಮಗನೇ ಕಾರಣ. ನನ್ನ ಅಳಿಯಂದ್ರು ಅವನು ಸೋತು ಕೂತಿದ್ದಾಗ ಅವನ ಕೈ ಹಿಡಿದು ಮೇಲಕ್ಕೆ ಎತ್ತಿದ್ರು, ಆತ್ಮವಿಶ್ವಾಸ ತುಂಬಿದ್ರು. ಅಷ್ಟೇ ಅಲ್ಲ ಭಾಗ್ಯಕ್ಕ, ಅವನು ಬಿಸ್ನೆಸ್ ಮಾಡಬೇಕು ಅಂದಾಗ ಅವನಿಗೆ ಸಹಾಯ ಮಾಡಿ ಅವನಿಗೆ ಮಾರ್ಗದರ್ಶನ ಕೊಟ್ಟರು. ಎಷ್ಟು ಮಜಾ ನೋಡಿ ಭಾಗ್ಯಕ್ಕ. ಒಂದು ಕಾಲದಲ್ಲಿ ನೀವು ನನಗೆ ಮಾರ್ಗದರ್ಶಿ ಆಗಿದ್ರಿ, ಈಗ ನಿಮ್ಮ ಮಗ ನನ್ನ ಮಗನಿಗೆ ಮಾರ್ಗದರ್ಶಿ ಆಗಿದ್ದಾರೆ. ಒಟ್ಟಿನಲ್ಲಿ ಕೊಡೋದು, ಕೈ ಹಿಡಿದು ಎತ್ತೋದು ನಿಮ್ಮ ವಂಶಕ್ಕೆ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಅದಕ್ಕೆ ಆ ಮನೆ ಈಗಲೂ ಹಾಗಿರೋದು. ನೀವು ಮಾಡಿರೋ ಒಳ್ಳೆ ಕೆಲಸಗಳೇ ನಿಮ್ಮನ್ನು ಕಾಯ್ತಾ ಇರೋದು. ನಾನು ನನ್ನ ಮಗನಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೀನು ಬರೀ ಶ್ರೀಮಂತ ಆಗಬೇಡ, ಅಳಿಯಂದ್ರ ಥರ ಹೃದಯ ಶ್ರೀಮಂತ ಆಗು ಅಂತ. ಅಳಿಯಂದ್ರನ್ನ ನೋಡ್ತಾ ಇದ್ರೆ ತೇಟ್ ನಿಮ್ಮನ್ನು ನೋಡ್ದಂಗೆ ಆಗತ್ತೆ ಭಾಗ್ಯಕ್ಕ. ಅವರು ವಯಸ್ಸಲ್ಲಿ ಚಿಕ್ಕವರು, ಆದರೂ ನನಗೆ ಕೈ ಎತ್ತು ಮುಗಿಬೇಕು ಅಂತ ಅನ್ಸುತ್ತೆ. ನಾನು ಅವರಲ್ಲಿ ನಿಮ್ಮನ್ನೇ ನೋಡ್ತೀನಿ. ಅಳಿಯಂದ್ರು ಮಹಾನುಭಾವರು ಭಾಗ್ಯಕ್ಕ. ಅವರು ನನ್ನ ಅಳಿಯ ಅಂತ ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ನಿಮ್ಮನೆ ಸೇರಿದ್ಲಲ್ಲ, ಅದು ನನಗೆ ತುಂಬ ಖುಷಿ ಕೊಡೋ ವಿಚಾರ. ಅದಕ್ಕೆ ಬರೀ ಅದೃಷ್ಟ ಅಲ್ಲ, ಅದೃಷ್ಟದ ಜೊತೆಗೆ ಪುಣ್ಯನೂ ಮಾಡಿರಬೇಕು. ಯಾರಿಗಂತ ಭಾಗ್ಯ ಸಿಗತ್ತೆ? ನೀವು ನಮಗೆ ಮತ್ತೆ ಸಿಕ್ಕಿದ್ದು, ನಿಮ್ಮನ್ನು ಮತ್ತೆ ನೋಡೋ ಹಾಗಾಗಿದ್ದು, ಇದು ನಿಜವಾಗ್ಲೂ ತುಂಬ ಖುಷಿ ವಿಚಾರ. ಆದರೆ ಒಂದೇ ಒಂದು ಬೇಜಾರಂದರೆ ನಿಮ್ಮನ್ನು ಈ ಥರ ನೋಡೋ ಹಂಗಾಯ್ತಲ್ಲ ಅಂತ. ನೀವು ಹೇಗಿದ್ರಿ ದೇವತೆ, ಈಗಲೂ ದೇವತೆನೇ. ಆದರೆ ನೀವು ಮತ್ತೆ ಮೊದಲಿನ ಥರ ಆಗಬೇಕು ಭಾಗ್ಯಕ್ಕ. ನಿಮಗಿತ್ತಲ್ಲ ವೈಭವ, ಆ ವೈಭವನ ಮತ್ತೆ ನಾವೆಲ್ಲ ನೋಡೋಕೆ ಸಿಗಬೇಕು. ನಮ್ಮ ಭೂಮಿಕಾಗೆ ಅಳಿಯಂದ್ರಿಗೆ ಮಗು ಆಗತ್ತಲ್ಲ, ಆ ಮಗುನ ನೀವು ಎತ್ತಿ ಆಡಿಸೋದನ್ನ ನಾವು ನೋಡಬೇಕು. ನೀವು ಬೇಗ ಹುಷಾರಾಗಬೇಕು ಭಾಗ್ಯಕ್ಕ. ನನಗೂ ನನ್ನ ಮೊಮ್ಮಗನ ಮುದ್ದಾಡಬೇಕು ಅನ್ನೋ ಆಸೆ ತುಂಬ ಇದೆ. ಆದರೆ ಏನು ಮಾಡಲಿ, ನಾನು ಸರಿ ಹೋಗಿದ್ದೀನಿ ಅನ್ನೋ ವಿಷಯ ಶಾಕುಂತಲ ಗೊತ್ತಾದರೆ ಅವಳು ಯಾರೂ ಸುಮ್ಮನೆ ಬಿಡೋದಿಲ್ಲ. ಬನ್ನಿ, ಲೇಟ್ ಆಗ್ತದೆ, ಮಲ್ಕೊಳ್ಳಿ. ಏನೋ ಈ ಲೆವೆಲ್ ಕೆಲಸ ಕೊಡ್ತಾ ಇದೆ. ಗೊತ್ತಾ ಧೈರ್ಯ? ಓಹ್, ಸಿಕ್ಕಾಪಟ್ಟೆ ಬಂತಪ್ಪ. ಯಾವುದದು ಡ್ರಿಂಕು? ಹಳೇದು ಕಣ. ಅಯ್ಯಪ್ಪ, ಇವು ಆನಂದ, ಎರಡೆರಡು ಮನೆ ಕಾಣಿಸ್ತಾ ಇದೆಯಲ್ಲೋ. ಈ ಕಡೆ ಮನೆ, ಈ ಕಡೆ ಇದೆಯಾ?
ಸರಿ ಹುಷಾರಾಗಿ ಹೋಗಿ ಮಾತಾಡ್ಸ್ಕೊಂಬ, ಇಲ್ಲೇ ಇರ್ತೀನಿ. ಏನು ಹೋಗು ಮುಚ್ಕೊಂಡು ದಾರಿ ತೋರ್ಸ ನನ್ನ ಮಗನೇ. ನಾನು ಬರ್ಬೇಕ? ಮತ್ತೆ ನಡಿಯಲ್ಲ ಬಾ ನಡಿ. ಹುಷಾರು. ಹಾಂ ಇರೋ ಒಂದು ನಿಮಿಷ ಇರು. ನಿಂಗೂ ಧೈರ್ಯ ಸಲ್ತಲ್ಲ ತಾನೆ? ಇನ್ನೊಂದು ಪೆಗ್ ಹಾಕ್ತಾರೆ. ಇನ್ನೊಂದು ಪೆಗ್? ಹಾಂ. ಇವಾಗ ನೀನಿರೋ ಪರಿಸ್ಥಿತಿಗೆ ಇನ್ನೊಂದು ಪೆಗ್ ಹಾಕೊಂಡ್ರೆ ನೀನಾಗ ಅದಕ್ಕೇನು ಮಾತಾಡ್ಸೋದಲ್ಲ, ನಿನ್ನನ್ನೇ ಎಲ್ಲರೂ ಬಂದು ಎಬ್ಸ್ ಮಾತಾಡಿಸ್ಬೇಕು. ಆ ಸ್ಥಿತಿಗೆ ಹೋಗ್ಬಿಡ್ತೀವಿ. ಬೇಡ ಬೇಡ. ಬಂದೇ ಇರು. ಎಲ್ಲಿಗೆ ಹೋಗ್ತಾ ಇದೀಯೋ? ಬಂದೇ ಇರೋ. ಏನೋ ಇದು ಸನ್ಮಾನ ಮಾಡ್ತಾ ಇದೀಯಾ? ಎಲ್ಲೋ ಮಖ ಮುಚ್ತಾ ಇದ್ದೀವಿ. ಅಲ್ವೋ ಆನಂದ, ಇದು ಯಾಕೋ? ಗುರು ಸಿಗ್ಬಾರ್ದಲ್ಲ. ಇವಾಗ ನಾವು ಅಪಾಯಿಂಟ್ ಮಾಡಿದೀವಲ್ಲ, ಆ ನನ್ನ ಮಕ್ಕಳು ನಮ್ಮನ್ನ ಗುರು ತಿಳಿಲಿಲ್ಲ. ಲೈ ಏನ್ ಬ್ರಿಲಿಯಂಟ್ ಫ್ರೆಂಡ್ ನೀನ್ ಲೈ. ಐ ಆಮ್ ಪ್ರೌಡ್ ಆಫ್ ಯು ಮ್ಯಾನ್. ಸಾರ್ಥಕ ಆಯ್ತು ಬಿಡ. ಬಾ ಐ ಹುಷಾರವ್. ಟೆನ್ಷನ್ ಮಾಡ್ಕೊಬೇಡಪ್ಪ. ಏನೋ ಏನೋ ನಿಮ್ಮ ಮಾವ ಬಿಲ್ಡಿಂಗ್ ಇಂತ ದೊಡ್ಡ ಗೇಟ್ ಇಟ್ಬಿಟ್ಟವ್ರಲ್ಲೋ. ಗೇಟ್ ಹಾಕ್ಬಿಟ್ಟು ನಾವೇನು ಅನ್ಕೊಂಡ್ರದು ಸೌಂಡ್ ಮಾಡ್ದಂಗೆ ಗೇಟ್ ತೆಗಿಬೇಕು. ಮೈಗೂನಾ ಏನ್ ಮಾಡ್ತೀಯ? ವೇಟ್ ಅಂಡ್ ವಾಚ್. ತಳ್ಬೇಡ ಕಣೋ. ಅದು ಹೆಲ್ಪ್ ಮಾಡ್ತಾ ಇದ್ದೆ. ಬೇಡ ಪ್ಲೀಸ್. ಬರಲ್ಲ. ಸೌಂಡ್ ಬಂತ? ಕಡೆಯಿಂದನೂ ತೆಗಿಬೋದಾಗಿತ್ತಲ್ಲ. ಸೌಂಡ್ ಬಂದ್ಬಿಟ್ಟಿದೆ ಸರ್. ಇದೆಯಾ? ಯಾರಿಗೂ ಕಾಣಿಸ್ಬಾರ್ದು. ಓಕೆ ಬಾ. ಯಾರ ನೀವು? ನಾನು ಕಣ ಬಾಸು. ಏಯ್ ಮುಖ ಮುಚ್ಕೊಂಡು ಒಳಗಡೆ ಹೋಗೋದಲ್ವೇ ನಾ ಪ್ಲಾನ್? ಅದು ಆವಾಗ ಮಾಡಿದ ಪ್ಲಾನು. ಗನ್ನಿಗೆ ಹಿಂದೆ ಕೈ ಹಾಕಿದ್ನಲ್ಲ, ಗಾಬರಿ ಆಗೋಯ್ತು. ನೋಡ್ದಾ ಸರ್? ನೀವೇನು ಸರ್ ಈ ಥರ ಬರ್ತಾ ಇದ್ದೀರಾ? ಫೋನ್ ಮಾಡಿದ ನಾನೇ ಬಂದು ಗೇಟ್ ತೆಗಿದ್ದೀನಲ್ಲ ಸರ್. ಏಯ್ ಅದು ನಮಗೆ ಗೊತ್ತಿಲ್ವಾ? ಹೌದು, ನಿಂಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ಇಬ್ಬರಿಗೂ ಆಗಿಲ್ಲ. ಹಂಗಾದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲ್ಲ. ನಮ್ಮ ಕೆಲಸ ಮುಗಿಸ್ಕೊಂಡು ಬರೋವರೆಗೂ ನೀವು ಇಬ್ಬರು ಗೇಟಿಂದ ಆಚೆ. ಸರಿ ಸರ್. ಈಗ ನಿನ್ನ ಕೆಲಸ ಶುರು ಹಚ್ಕೊ. ಅರ್ಜೆಂಟ್ ಮಾಡ್ಬೇಕು. ಏಯ್ ನಮ್ಮ ಮಾವ ಬರೀ ಗೇಟ್ ಅಷ್ಟೆಲ್ಲ ಕಣೋ, ಕಿಟಕಿನೂ ಎಷ್ಟು ಎತ್ತರ ಕಟ್ಬಿಟ್ಟವ್ರು. ಏನ್ ಮಾಡೋದ ಈಗ? ಮೈ ಹೋನ ಹೆಂಗೆ? ಏನ್ ನೋಡ್ತಾ ಇದೀಯ? ಭೂಮಿಗ ಇಲ್ಲೇ ಮಲಗಿದಾರೆ ಕಣೋ. ಹೌದಾ? ಪಾಪ ಮಲ್ಕೊಳ್ಳಿ, ರೆಡಿ, ಮನೆಗೆ ಹೋಗೋಣ. ಏಯ್ ಗೊತ್ತಿಲ್ಲ ಯಪ್ಸೋ.
ಏ ಅಪ್ಪಿ ಅಪ್ಪಿ ಅಲ್ಲಿ ಇದೆ ಅನ್ಸುತ್ತೆ ಕಣೆ. ಅಲ್ಲಿನ ಏನೂ ಇಲ್ಲ ಅಕ್ಕ, ಸುಮ್ಮನೆ ಮಾಡ್ಕೊ. ಏ ಇಲ್ಲ, ನನಗೆ ಕೇಳಿಸ್ತು. ಅಲ್ಲಿ ಎಲ್ಲಿಂದ ಬರುತ್ತಕ್ಕ? ಅದಕ್ಕೆ ಹೇಳೋದು ಜಾಸ್ತಿ ಓದಬಾರ್ದು ಅಂತ. ಮಲ್ಕೋ ಇವಾಗ ಸುಮ್ಮನೆ. ಹೇಳೋದು ನೋಡು, ಓದಿದ್ರೆ ನಂಗೆ ಅಲ್ಲಿ ಸೌಂಡ್ ಕೇಳಿಸ್ತಿದೆ ಅಂತೆ. ಇದೇನಾ ಭೂಮಿಗ ನನ್ನ ಅಲ್ಲಿ ಅಂತ ಇದ್ದಾರೆ. ಇದೇ ನೀನು ಮಾಡಿ ಸೌಂಡಿಗೆ ಹುಲಿ ಅಂತಾರೆ. ಅಚ್ಚಲ್ಲ ಏಯ್ ರೊಮ್ಯಾಂಟಿಕ್ ಫೀಲೇ ಇಲ್ವಲ್ಲೋ. ಹಿಂಗೆ ಬಿಸಿಲ್ ನೋಡಿ ಹೆಂಗೆ ಎಲ್ಲ ಹೇಳ್ಕೊಡ್ಬೇಕಪ್ಪ ಅವ್ರಿಗೆ. ಬಿಸ್ನೆಸ್ ಅಂದರೆ ತಲೆ ಓಡಿಸ್ತೀಯ, ಇಂಥ ವಿಷಯದಲ್ಲಿ LKG ಸ್ಟೂಡೆಂಟ್ಗಿಂತ ಕಮ್ಮಿ ನೀನು. ಆಯ್ತು ಹೇಳೋ. ಏಯ್ ಸೀಡ್ಲೆಸ್ ದ್ರಾಕ್ಷಿ ಕೇಳಿದ್ದೆ, ಇದು ಯಾವುದೋ ಇದು ಸೌಂಡ್ಲೆಸ್ ವಿಸಿಲು. ಏಯ್ ತಲಾಟೆ ಮಾಡ್ಬೇಡ, ಹೆಂಗೆ ಹೊಡಿಬೇಕು ಹೇಳೋ. ಆಗಲ್ಲ ಬಿಡ. ಏಯ್ ವಾರ್ಮ್ ಅಪ್ ಮಾಡ್ಕೊತಾ ಇದ್ದೀರಾ, ಅದಾದ್ಮೇಲೆ ಹೊಡ್ತೀನಿ. ನೀನು ವಾರ್ಮ್ ಅಪ್ ಮಾಡಿ ಬಿಸಿಲು ಹೊಡಿಯೋಸಕ್ಕೆ ಸೂರ್ಯನ ನೆತ್ತಿ ಮೇಲೆ ಬಂದ್ಬಿಟ್ಟಿರ್ತಾನೆ, ಬಿಟ್ಟಾಕಿದಾಗಲ್ಲ. ಏಯ್ ಇದ್ರ ಏನೋ ಮಾಡ್ಬೇಕಿಲ್ಲ. ಏನು ಮಾಡೋದು? ಏನೋ ಹೇಳ್ತೀನಿ. ಏಯ್ ಅಂದ ಹೋಗಿ ಕಲ್ ತೊಗೊಂಬರೋ, ಹೊಡೆದಿಪ್ಸನ. ಸೂಪರ್, ಇವಾಗ ನಾನು ಟ್ರ್ಯಾಕಿಗೆ ಬಂದೆ. ಕರೆಕ್ಟ್ ತೊಗೊಂಬರ ತಾಪತ್ತೀನಿ ತೊಗೊಂಬರ. ತೊಗೊಂಬರೋ ತಂದೆ ಕಡ.